ಅವ್ರ ಜೊತೆ ಬಂದವರು ಎಸ್ ಪಿ ಅವ್ರು ಒಳಗಡೆ ಪೊಲೀಸ್ನವ್ರು ಮಾತಾಡಿದ್ದು ಎಲ್ಲ ಕೂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿದ್ದೀವಿ. ಅವ್ರ ಜೊತೆಲಿ ಬಂದವ್ರು ಹೇಳೋದು ಪ್ರಕಾರ ಬರಬೇಕಾದ್ರೆ ದಾರಿನಲ್ಲಿ ಅವ್ನಿಗೆ ಒಮ್ಮಿಟ್ಟಾಯಿತು. ಇಲ್ಲಿ ಬಂದು ಅವ್ನು ಎಷ್ಟು ಕೇಳ್ಕೊಂಡ್ರು ಬಿಡಲಿಲ್ಲ. ಕಳ್ಳಾಟ ಆಡ್ತೀಯನೋ ಮಗನೇ ಅಂತೇಳಿ ಒಂದು 2 ಗಂಟೆ ಸ್ಟೇಷನ್ನಾಗೆ ಇಟ್ಕೊಂಡು ಅವನಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅಲ್ಲಿ ಇಲ್ಲಿ ಒದ್ರು, ಹಂಗಾಗಿ ಸತ್ತೋಗೋನೆ ಅಂತ ಅವ್ರು ಹೇಳ್ತಾರೆ. ಎಸ್ ಪಿ ಅವರು ಹೊಡೆದಿಲ್ಲ ಅಂತಾರೆ. ಬಟ್ ಒಂದು ಸತ್ಯ, ಅವನಿಗೆ ಅಟ್ಯಾಕ್ ಆದಾಗ ಪೊಲೀಸ್ನವರು ಅವನ್ನ ಆಸ್ಪತ್ರೆಗೆ ತಗೊಂಡು ಹೋಗಲ್ಲ, ಇಲ್ಲಿ ಇಟ್ಕೊಂಡೋದು ದೊಡ್ಡ ಅಪರಾಧ ಆಗೈತೆ. ಹಂಗಾಗಿ ಇವತ್ತು ಸ್ಟೇಷನಲ್ಲಿ ಯಾರಿದ್ರು, ಯಾರು ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕೇಸ್ ತಗೋಬೇಕು. ಯಾರು ಜವಾಬ್ದಾರಾಗಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲಿ ಮಾಡಿಕೊಡ್ದು ತುಮಕೂರಲ್ಲಿ ತಗೊಂಡೋಗಿ ಮಾಡಬೇಕು. ಇಬ್ಬರು ಡಾಕ್ಟ್ರ್ ಹತ್ರ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೂವ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನು ನೀವೆಲ್ಲ ಒಪ್ಪೋದಾದರೆ ಈ ವಿಷಯನ ಇಲ್ಲಿ ಬಿಡೋಣಪ್ಪ. ಎರಡನೇದು, ನಾನು ಎಲ್ಲರ ಎದುರಿಗೆ ಹೇಳ್ತಿದ್ದೀನಿ, ಉಳಿಯಾರ್ ಹೋಬಳಿ ಅಡ್ಡೆ ಆಗಿದೆ ಸ್ಪೀಡ್ ಆರ್ಡರ್ಗೆ. ಸ್ಟೇಷನ್ ಏನಾರ ಬಿಗಿಯಾಗಿದ್ದರೆ ಇವತ್ತು ಈ ಇಸ್ಪೀಟ್ ಆಡೋ ಕೃತ್ಯ, ಈ ಸಾವಾಗ ಕೃತ್ಯ ಆಗ್ತಿರ್ಲೇ ಇಲ್ಲ. ಕಡ್ಡಾಯವಾಗಿ ಹೇಳೋದು ಏನಿಲ್ಲೇನು ಕಂಟ್ರೋಲೇ ಇಲ್ಲ. ಇಲ್ಲಿ ಎಸ್ ಪಿ ಅವ್ರು ಏನಾರು ಅದ್ರ ಮೇಲೆ ಏನಾರು ಆಕ್ಷನ್ ತಗೊಂಡೇ ಇದ್ರೆ ನಾವೆಲ್ಲ ಮತ್ತೆ ಬೀದಿಗಿಳಿಯೋ ಪ್ರಸಂಗ ನಿರ್ಮಾಣ ಆಗುತ್ತೆ. ಇವತ್ತು ಸಮಾಧಾನವಾಗಿ ಹೋಗ್ತಾ ಇದ್ದೀವಿ. ಇದನ್ನೇನಾರು ಕಂಟ್ರೋಲ್ ಮಾಡಿದ್ರೆ ಎಸ್ ಪಿ ಅವರೇ, ವಿಲ್ ನಾಟ್ ಟಾಲರೇಟ್. ಇದಾಗಲ್ಲ. ಈ ಊರಲ್ಲಿ ಮತ್ತೆ ಸಹಿಸೋಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಕಳ್ತನ ಮಿತಿಮೀರಿ ಹೋಗೈತೆ. ಕುರಿ ಕದೀತಾರೆ, ಕೋರ್ಟಿಂದ ಹೋಗ್ತಾರೆ, ಹುಡುಗಿ ಸರ ಕಿತ್ಕೊಂಡು ಹೋಗ್ತಾರೆ. ಏನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಲ್ಲಿ ಓಪನ್ ಹಿಂಗೆ 5-6 ಗಂಟೆಗೆ ಬಸ್ ಹಿಡಿದು ಇನ್ನೊಂದು ಗಾಡೀಲಿ ಹೋಗ್ತಾರೆ. ಪಾಪ ಕೆಂಕೆರೆ ಹೆಣ್ಮಗಳನ್ನ ತೋಳಿಗೆ ಹಿಂಗೆ ಹಾಕ್ಬಿಟ್ಟು ಎಳಿತಾರೆ. ಆಗ ಸರ ಹಿಡ್ಕೊಳಕ್ಕೆ ಹೋಗಿ ಹುಡುಗಿ ಕೆಳಗೆ ಬಿದ್ದೆ ಸ್ಕೂಟಿ. ಈವರೆಗೂ ಯಾರನ್ನೂ ಹಿಡಿದೂ ಇಲ್ಲ. ಇದು ತೀರಾ ಮಿತಿಮೀರಿ ಹೋಗೈತೆ. ಅವನು ನಮ್ಮ ಸನತ್ತು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅವನು ಒಂದು ಏಜೆನ್ಸಿ ತಗೊಂಡಾನೆ, ಬ್ಯಾಂಕಿಗೆ ಕಟ್ಟಬೇಕು ನಾಳೆ ಬೆಳಿಗ್ಗೆ ಅಂತ 5 ಲಕ್ಷ ಚಿಲ್ಲರೆ ಇಟ್ಕೊಂಡು ಹೋದರೆ ಯಾವನೋ ಬಂದು ಕಿತ್ಕೊಂಡು ಹೋದ್ರೆ, ಇಲ್ಲ ಸರ್ ಅವನೇ ತಗೊಂಡೋಗೋನೆ ಅಂತಾರೆ. ಖಂಡಿತ ಇದನ್ನು ದಿಸ್ ಕೆ ನಾಟ್ ಬಿ ಟಾಲರೇಟೆಡ್. ಏನಿಲ್ಲ ಏನಪ್ಪ ಆಗ್ಬೋದಾ? ಈಗ ಎಲ್ಲರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ. ಮಾಡ್ಬೇಕಲ್ಲ ಸರ್, ನಿಮ್ಮ ತೀರ್ಮಾನ. ನಾವು ನಿನ್ನ ಆಗ್ಬೇಕು ಕೂಡ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಸುಮ್ಮನೆ ನಿಮ್ ಮಧ್ಯದಾಗ ನೀವೇನೇ ಮಾತಾಡ್ತಾರೆ, ಅವ್ರೇನೋ ಮಾತಾಡ್ಬೇಕು. ತಡೆಯ ನಿಂದೊಂದು ಕಷ್ಟ. ನೀವು ಇದನ್ನ ನಂಬಿಕೆ ಇಟ್ಕೊಂಡು ದಯಮಾಡಿ ಇವತ್ತೊಂದು ದಿವಸದ ಮಟ್ಟಿಗೆ ಸಮಾಧಾನ ಮಾಡ್ಕೊಳ್ರಿ. ನ್ಯಾಯ ಸಿಗಲಿಲ್ಲ ಅಂದ್ರೆ ಮತ್ತೆಲ್ಲ ತೀರ್ಮಾನ ತಗೊಂಡು ಬೇರೆ ಕೆಲಸ ಮಾಡಿ. ಪರಿಹಾರ ಬೇಕಲ್ಲ ಸರ್, ಅದು ನಿಮ್ಮೆಲ್ಲ ನಂಬಿಕೆ. ಆಯ್ತು, ನಿಮ್ಮೆಲ್ಲ ನಂಬಿಕೆ. ಅವ್ರು ಹೇಳಿ ಒಪ್ಪಿಗೆ